ದೂರದರ್ಶನ ತಾವು ಮೊದಲನೇ ಪಯಣ ಸ್ಟಾರ್ಟ್ ಆಯಿತು. ಅಲ್ಲಿ ಕ್ಯಾಮ್ರಾಗಳ ಬಗ್ಗೆ ಆಗಲಿ, ಅಲ್ಲಿ ತಾಂತ್ರಿಕತೆಯ ಪರಿಣಿತಿ ಬಗ್ಗೆ ಆಗಲಿ. ನಿಮಗೆ ಭಾಷೆ ಗೊತ್ತಿಲ್ಲ. ಬಹುಶಃ ಆವಾಗ ಉತ್ತರ ಭಾರತದಲ್ಲಿ ಹಿಂದಿ, ಪಂಜಾಬಿ ಬೇಕಾದಷ್ಟು ಭಾಷೆಗಳು ಒಂದೊಂದು ಪ್ರಾಂತಕ್ಕೂ ಇದೆ. ತಾವು ಹೇಗೆ ಅಲ್ಲಿ ಮ್ಯಾನೇಜ್ ಮಾಡಿಕೊಂಡ್ರಿ? ನಿಮ್ಮ ಅಲ್ಲಿಯ ಅನುಭವಗಳೇನು ಅದನ್ನು ಹಂಚ್ಕೊಳ್ಳೋದಾದರೆ? ಮೊದಲಿಗೆ ನನ್ನ ದೂರದರ್ಶನ ಪ್ರಯಾಣ ಅಂದರೆ ಉತ್ತರ ಭಾರತ. ಉತ್ತರ ಭಾರತ ಅಂದ ಕೂಡಲೇ ನನಗೆ ಸ್ವಲ್ಪ ಟೆನ್ಷನ್ ಇತ್ತು. ಓಕೆ, ಇಂಗ್ಲೀಷ್ ಗೊತ್ತಿದ್ದಿಲ್ಲ, ಇಂಗ್ಲೀಷಲ್ಲಿ ಮಾತಾಡ್ಬೋದಲ್ಲ ಅಂಥೇಳಿ ಹಿಂದಿ ನನಗೆ ಬರ್ತಿರಲಿಲ್ಲ. ಆಗ ಹಿಂದಿ ಮಾತಾಡೋಕ್ಕೆ ಬರ್ತಿರಲಿಲ್ಲ. ಸೊ ನಾನು ಹೋಗಿದ್ದು ಪಂಜಾಬಿಗೆ. ಫಸ್ಟು ಪಂಜಾಬಿಗೆ ನನ್ನ ಅಪಾಯಿಂಟ್ಮೆಂಟ್ ಆದ್ದು. ಅಂದರೆ ಬ್ಯಾಂಗ್ಳೂರು ಟು ಡೆಲ್ಲಿ, ಡೆಲ್ಲಿ ಟು ಜಲಂಧರ್ ಅಂಥೇಳಿ ನನಗೆ ರೂಟ್ ಇದ್ದಿದ್ದು. ಸೊ ನಾನು ಡೆಲ್ಲಿಗೆ ಹೋಗಿ ತಲುಪಿದ್ವಿ. ಡೆಲ್ಲಿಯಿಂದ ಈಗ ನಾನು ಜಲಂಧರಿಗೆ ಹೋಗ್ಬೇಕಂದ್ರೆ ನನ್ನ ಸ್ನೇಹಿತರೆಲ್ಲ ಮುಂಚೆನೇ ಹೋಗಿದ್ದರು. ನಾನು ನೆಕ್ಸ್ಟ್ ಹೋಗಬೇಕಾದ ಪರಿಸ್ಥಿತಿ ಬಂತು. ಆಗ ಟ್ರೈನ್ ಬುಕ್ ಮಾಡಿ, ಟಿಕೆಟ್ಸ್ ಬುಕ್ ಮಾಡಿ, ಅಂದರೆ ಶತಾಬ್ದಿ ಒಂದು ಟ್ರೈನ್ ಟಿಕೆಟ್ಸ್ ಬುಕ್ ಮಾಡಿಕೊಂಡು ಹೊರಟೆ. ಸೊ ಬೆಳಗಿನ ಜಾವ ಹೊರಡುತ್ತೆ, ಮಧ್ಯಾಹ್ನ 12 ಗಂಟೆಗೆಲ್ಲ ರೀಚ್ ಆಗ್ಬೋದು ಅನ್ನುವ ಕಲ್ಪನೆಯಿಂದ ನಾನು ಹೊರಟೆ. ನನಗೆ ಆಗಿದ್ದ ಮೊದಲನೇ ಇನ್ಸಿಡೆಂಟ್ ಏನು ಅಂತಂದರೆ, ನಾನು ಸಿನ್ಸಿಯರಾಗಿ ಟಿಕೆಟ್ ಬುಕ್ ಮಾಡಿದ್ದೀನಿ, ರಿಸರ್ವ್ ಆಗಿದೆ, ನಂದು ಜಾಗ ಕೊಡಿ ಅಂತ ಹೇಳಿ ಒಬ್ರಿಗೆ ಹೇಳ್ತಾ ಇದ್ದೀನಿ. ಮೈ ಟಿಕೆಟ್, ಮೈ ಸೀಟ್ ಪ್ಲೀಸ್ ವೆಕೇಟ್ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಎಲ್ಲ ದಪ್ಪಗೆ ಒಂದು ನಮ್ಮೂರಲ್ಲಿ 5 ಜನ ಕೂತ್ಕೊಳ್ಳೋ ಜಾಗದಲ್ಲಿ ಅಲ್ಲಿ 2 ಕೂತ್ಕೊಳ್ಬೋದು, ಅಷ್ಟು ದಪ್ಪ ಇರ್ತಾರೆ. ಅಲ್ಲಿ ಪಂಜಾಬಲ್ಲಿ ಎಲ್ಲರೂ ಹ್ಯೂಜ್ ಆಗಿರ್ತಾರೆ. ಆ ಥರ 4 ಜನ 5 ಜನ ಕೂತ್ಕೊಂಡ್ಬಿಟ್ಟಿದ್ರು ಆ ಜಾಗದಲ್ಲಿ. ನನಗೆ ನನ್ನ ಸೀಟು ಅಂತ ಹೇಳ್ತಾ ಇದ್ದೀನಿ, ಒಂದು ಲೇಡಿ ಕೂತ್ಕೊಂಡ್ಬಿಟ್ಟಿದ್ದಾಳೆ ಕಾರ್ನರ್, ಅದು ಕಿಟಕಿಯ ಕಡೆಯ ಕೊನೆಯ ಸೀಟು. ಆಗ ಅವರು ಹೇಳ್ತಾನೆ ಇದ್ದೀನಿ, ಮೇರಾ ಸೀಟ್ ಅಂತ ಹೇಳ್ತಾ ಇದ್ದೀನಿ. ಒಂದೇ ಪದ ಬರ್ತಿದ್ದಿದ್ದು ಅವಾಗ ನನಗೆ, ಉಠೋ ಆ ಥರದ್ದು. ಫುಲ್ ಸೆಂಟೆನ್ಸ್ ಮಾಡಿ ಹೇಳಕ್ಕೆ ಬರ್ತಿರ್ಲಿಲ್ಲ. ಆ ಅಮ್ಮ ಹಾಗೆ ನೋಡ್ತಾ ಇದ್ಲು. ನಾನು ತುಂಬ ಅಗ್ರೆಸಿವ್ ಆಗಿ ಎದ್ದೊಳಿ ಮೇಲೆ ನೀವು ಅಂತ ಸನ್ನೆ ಮಾಡಿ ತೋರಿಸಿದಾಗ ಆಜಾವ್ ಅಂತ ಅಂದು. ಇದೇನಿದು ಪಕ್ಕದಲ್ಲಿ ಕೂತ್ಕೋ ಅಂತ ಹೇಳ್ತಿದ್ದಾಳಲ್ಲ, ಅದು ಏನೋ ಒಂದು ಚಿಕ್ಕ ಮಕ್ಳಿಗೆ ಒಂಚೂರು ಜಾಗ ಕೊಟ್ಟಂಗೆ ಕೂತ್ಕೋ ಅಂತ ಹೇಳ್ತಿದ್ದಾಳೆ. ಇದೇನು ಒಳ್ಳೆ ಕತೆ ಆಗೋಯ್ತಲ್ಲ. ನನ್ನ ಸೀಟಲ್ಲಿ ನಾನು ಕೂತ್ಕೊಳ್ಳೋಕ್ಕೆ ಒಂದು ಸಣ್ಣ ಜಾಗ ಕೊಡ್ತಾಳಲ್ಲ. ಅಂದರೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ರೂಲ್ಸು ರೆಗ್ಯುಲೇಷನ್ಸು ಇವೆಲ್ಲ ಸೌತ್ ಇಂಡಿಯಲ್ಲಿ ಮಾತ್ರ. ಒನ್ಸ್ ನೀವು ಮಹಾರಾಷ್ಟ್ರ ಕ್ರಾಸ್ ಮಾಡಿ ಮುಂದಕ್ಕೆ ಹೋದರೆ ಇಂಡಿಯಾದಲ್ಲಿ ಟ್ರೈನಲ್ಲಿ ಯಾವ ರೂಲ್ಸ್ ಯಾರೂ ನೋಡೋದಿಲ್ಲ. ತುಂಬ ದಬ್ಬಾಳಿಕೆ. ಇದು ನನಗೆ ಮರೆಯೋಕ್ಕಾಗದೇ ಇರುವ ಒಂದು ವಿಷಯ. ಅಂದರೆ ಲ್ಯಾಂಗ್ವೇಜ್ ಅವ್ರದ್ದೇ ಭಾಷೆ ಮಾತಾಡ್ತಾರೆ. ಮತ್ತೊಂದು ಧೋರಣೆ, ದುರಹಂಕಾರ, ಸಿಕ್ಕಾಪಟ್ಟೆ ಒಂಥರ ಆಡಮೆಂಟ್ ಆಗಿರ್ತಾರೆ. ನಮ್ಮ ಭಾಷೆ ಮತ್ತು ಇಂಗ್ಲೀಷು ಕೂಡ ಮಾತಾಡೋದಿಲ್ಲ. ಆ ಥರದ್ದೊಂದು ಪರಿಸ್ಥಿತಿ. ನಮಗೆ ಅನಿವಾರ್ಯ ಹಿಂದಿ ಆರ್ ಲೋಕಲ್ ಭಾಷೆ ಕಲೀಲೇಬೇಕಾಯ್ತು, ಬೇಕಾದ ಪರಿಸ್ಥಿತಿ ಬಂತು. ನನಗೆ ಲಕಿಲಿ ನಾನು ದೂರದರ್ಶನ ಮತ್ತು ಮನೆ ಈ ಥರ ಫಸ್ಟು ಕೆಲವು ತಿಂಗಳು ನಾನು ಬರೀ ಸ್ಟುಡಿಯೋ ಡ್ಯೂಟಿಗಳನ್ನೇ ಹಾಕ್ಕೊಳ್ತಾ ಇದ್ದೆ. ಜಲಂಧರ್ಗೆ ಹೋಗಿ ಸೇರಿಕೊಂಡೆ. ಆಗ ಅಲ್ಲಿ ಜನ ಮಾತಾಡೋದನ್ನು ಕಿವಿಗೆ ಬೀಳ್ತಿತ್ತು. ಅದೇನು ಅಂದರೆ ಹಿಂದಿ ಮಾತಾಡ್ತಿರಲಿಲ್ಲ, ಅವರು ಪಂಜಾಬಿ ಮಾತಾಡ್ತಿದ್ರು. ಸೊ ಆಮೇಲೆ ಸೈಕಲ್ ರಿಕ್ಷಾಲ್ಲಿ ಕೂತ್ಕೊಂಡು ಮನೆಗೆ ಹೋಗಬೇಕಾದ್ರೆ ಅವರು ಆ ಸೈಕಲ್ ರಿಕ್ಷಾವನು ಯಾವ ಕಡೆ ಹೋಗ್ಬೇಕು, ಎಡಗಡೆನಾ ಬಲಗಡೆನಾ ಅಂತ ಅವನು ಹಿಂದಿಲಿ ಕೇಳ್ತಿರಲಿಲ್ಲ, ಪಂಜಾಬಿಲಿ ಕೇಳೋನು. ಕಬ್ಬೆ ಸಜ್ಜೆ ಅಂತವನು. ಕಬ್ಬೆ ಅಂದರೆ ಲೆಫ್ಟು, ಸಜ್ಜೆ ಅಂದರೆ ರೈಟು, ಒತ್ತೆ ಅನ್ನೋನು. ಅಲ್ಲಿಂದ ನನಗೆ ಈ ಪಂಜಾಬಿ ಕಲಿಯುವ ಅವಕಾಶ ಸಿಕ್ತು. ಮತ್ತು ಪಂಜಾಬಿ ನಾನು ಅಲ್ಲಿಂದ 3.5 ವರ್ಷ 4 ವರ್ಷನೇ ಇದ್ದೆ ಅಲ್ಲಿ. ಅಲ್ಲಿಂದ ಹೊರಡೋದಕ್ಕೆ ಮುಂಚೆ ಸಂಪೂರ್ಣ ನಾನು ಪಂಜಾಬಿ ಕಲ್ತ್ಬಿಟ್ಟಿದ್ದೆ. ಅಂದರೆ ನನಗೆ ಭಾಷೆ ಕಲಿಯೋದು ಕೂಡ ಒಂಥರ ತುಂಬ ಇಷ್ಟ ನನಗೆ. ಯಾವುದೇ ಊರಿಗೆ ಹೋದರೂ ಎಲ್ಲೇ ಆದರೂ ಅವ್ರ ಊರು ಆ ನೆಲದ ಭಾಷೆ ನಾನು ಕಲಿತಿದ್ದೆ. ಸೊ ಪಂಜಾಬಿ ಕಲಿತೆ, ಕಾಶ್ಮೀರಿಗೆ ಹೋಗಿ ಕಾಶ್ಮೀರಿ ಕಲಿತೆ, ನಾನು ಹಿಂದಿ ಕಲಿತೆ ಜೊತೆಗೆ. ಸೊ ನಮ್ಮ ಸೌತ್ ಇಂಡಿಯನ್ ಭಾಷೆಗಳು ಎಲ್ಲವೂ ಮಾತಾಡ್ತಿದ್ದೆ. ಜೊತೆಗೆ ಉತ್ತರ ಭಾರತಕ್ಕೆ ಹೋಗಿದ್ದಕ್ಕೆ ನನಗೆ ಮತ್ತೊಂದು 3 ಭಾಷೆ ನನಗೆ ಎಕ್ಸ್ಟ್ರಾ ಕಲಿಯುವ ಒಂದು ಅವಕಾಶ ಸಿಕ್ತು. ಸೊ ಭಾಷೆ ಕಲಿಯೋದು, ಊರು ನೋಡೋದು, ಸಾಕಷ್ಟು ಟ್ರಾವೆಲ್ ಮಾಡ್ತಿದ್ದೆ. ಎಸ್ಪೆಷಲಿ ನಾನು ಹಿಮಾಚಲಿಗೆ ಜಾಸ್ತಿ ಟ್ರಾವೆಲ್ ಮಾಡ್ತಿದ್ದೆ. ನ್ಯೂಸ್ ಕವರೇಜ್ಗಳಿಗೆ ನಾನು ಹಿಮಾಚಲ್ಗೆ ಹೋಗ್ತಿದ್ದೆ. ಆ ಥರದೊಂದು ಸಂದರ್ಭದಲ್ಲಿ ನಮ್ಮ ಜಲಂಧರ್ ಅಂದರೆ ನಮ್ಮ ಪಂಜಾಬ್ ಈ ದೂರದರ್ಶನ ಏನಿತ್ತು, ಜಲಂಧರ್ ಇಸ್ ಕ್ವೈಟ್ ಅ ಬಿಗ್ TV ಸ್ಟೇಷನ್. ಈ ಹಿಮಾಚಲದ ಎಲ್ಲವೂ ನಾವೇ ಕವರ್ ಮಾಡ್ತಿದ್ವಿ, ಡೆಲ್ಲಿಯಿಂದ ಬರ್ತಿರಲಿಲ್ಲ. ಆ ಥರದ್ದೊಂದು ರಾಜೀವ್ ಗಾಂಧಿಯವರು ಅಲ್ಲಿ ಒಂದು
ಇದು ಪಬ್ಲಿಕ್ ಸ್ಪೀಚಿಗೆ ನಾನು ಹೋಗಬೇಕಾದ ಪರಿಸ್ಥಿತಿ ಬಂತು. ನಾನು ನ್ಯೂಸ್ ಕವರೇಜ್ಗೆ ಹೋಗಿದ್ದೆ. ಆಮೇಲೆ ಅವ್ರ ಜೊತೆಗೆ ಹೆಲಿಕಾಪ್ಟ್ರಲ್ಲಿ ಕೂತ್ಕೊಂಡು ಡೆಲ್ಲಿಗೆ ಹೋಗಿ ಇಳ್ಕೊಂಡು ಆ ಟೇಪನ್ನು ತೊಗೊಂಡೋಗಿ ಡೆಲ್ಲಿ ನ್ಯೂಸ್ ರೂಮಿಗೆ ಕೊಟ್ಬಿಟ್ಟು ಪಂಜಾಬ್ ಜಲಂಧರ್ಗೆ ಹೋಗ್ತಿದ್ದೆ. ಈ ಥರದ್ದೆಲ್ಲ ಭಾರಿ ಅದ್ಭುತ ಕ್ಷಣಗಳು ನಮ್ಮ ಜೀವನದಲ್ಲಿ. ಒಂಥರ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಟ್ರಾವೆಲ್ ಮಾಡೋದಿದೆಯಲ್ಲ, ಅವ್ರ ಜೊತೆಗೆ ನ್ಯೂಸ್ ಕವರೇಜ್ ಮಾಡೋದಿದೆಯಲ್ಲ, ಅದು ದೂರದರ್ಶನ ತುಂಬ ನಮಗೆ ಅವಕಾಶ ಮಾಡಿಕೊಡ್ತು. ಸೊ ಆ ಥರದ್ದೆಲ್ಲ ಒಂದು ಎಕ್ಸೈಟಿಂಗ್. ಆಮೇಲೆ ಆಗತಾನೆ ಆಪ್ರೇಷನ್ ಬ್ಲೂ ಸ್ಟಾರ್ ಏನೋ ನಡೆದಿತ್ತು. ನಾನಿದ್ದಾಗ ಆಪ್ರೇಷನ್ ಬ್ಲ್ಯಾಕ್ ಥಂಡರ್ ಅಂತ ಮತ್ತೊಂದು ಘಟನೆ ನಡೀತು ಅಮೃತ್ಸರಲ್ಲಿ. ತುಂಬ ರೋಡಲ್ಲಿ ಎಲ್ಲೆಲ್ಲೂ ಆಗೆಲ್ಲ ನ್ಯೂಸ್ ಕವರೇಜ್ಗೆ ಹೋದಾಗ ಬುಲೆಟ್ ಪೀಸ್ಗಳು ಬಿದ್ದಿರೋದು, ಅದು ಬುಲೆಟಿನ ಅದರ್ ಸೈಡ್ ಇದು, ಅದನ್ನೆಲ್ಲ ನೋಡಿ ಹೆದರ್ಕೊಳ್ತಿದ್ವಿ ನಾವು. ಆ ಲೆವೆಲ್ ಒಂಥರ ವಾರ್ ಝೋನ್ ಇದ್ದಂಗಿತ್ತು ನಾನು ಹೋದ ಪೀರಿಯಡಲ್ಲಿ, ಆಲ್ಮೋಸ್ಟ್ 85-86 ಟೈಮಲ್ಲಿ. ಸೊ 90ಸ್ವರೆಗೂ ತುಂಬಾ ಡೇಂಜರಸ್ ಆಗಿತ್ತು ಪಂಜಾಬು. ತುಂಬ ಆಮೇಲೆ ಅವರ ಟಾರ್ಗೆಟ್ ಎಲ್ಲವೂ ಗೌರ್ಮೆಂಟ್ ವೆಹಿಕಲ್ಲು ಮತ್ತು ದೂರದರ್ಶನೇ ಆಗಿತ್ತು. ಯಾಕಂದರೆ ದೂರದರ್ಶನಲ್ಲಿ ಇದ್ದಿದ್ದಾಗೆ ಹೇಳ್ತಾರೆ ನಮ್ಮ ಬಗ್ಗೆ ಅನ್ನೋದು ಅವ್ರಿಗಿತ್ತು. ಸೊ ತುಂಬ ಡೇಂಜರಸ್ ಸಿಚುಯೇಷನ್ ಆಗಿತ್ತು. ಇವೆಲ್ಲ ಮುಗಿಸ್ಕೊಂಡು ನಾನು ವಾಪಸ್ಸು ಬೆಂಗಳೂರಿಗೆ ಬರೋದ್ರೊಳಗೆ ಒಂದು 6-7 ವರ್ಷ ಆಗೋಯ್ತು ಅಂತ ಕಾಣುತ್ತೆ. ಆಮೇಲೆ ಮತ್ತೆ ಪಂಜಾಬು ಭೂಪಾಲು, ಕಾಶ್ಮೀರು, ಬ್ಯಾಂಗ್ಳೂರು ದೂರದರ್ಶನ ಬಂದು ಸೆಟ್ಲ್ ಆದಮೇಲೆ ಇಲ್ಲಿ ನನ್ನ ಮತ್ತೊಂದು ಸಿನಿಮಾ ಪ್ರಯಾಣ ಸ್ಟಾರ್ಟ್ ಆಯಿತು. ಜೊತೆಗೆ ನೀವು ಒಂದು ಇಂಡಿಯಾ ವೆಸ್ಟ್ ಇಂಡೀಸ್ದು ಒಂದು ಲೈವ್ ಕವರೇಜನ್ನು ಮಾಡಿದ್ರಿ. ಹೌದು. ನನಗೆ ಈ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ನನಗೆ ಆ ಥರದ್ದೊಂದು ದೂರದರ್ಶನಲ್ಲಿದ್ದಾಗಲೇ ನನಗೆ ಪಂಜಾಬಲ್ಲಿದ್ದಾಗ ಪಠಾನ್ಕೋಟ್ ಮತ್ತು ಜಮ್ಮುನಲ್ಲಿ ಕ್ರಿಕೆಟ್ ಮ್ಯಾಚ್ ನಡೆಯೋದು. ಪಠಾನ್ಕೋಟ್ ಅಂತಲೇ ಕಾಣುತ್ತೆ, ಎಸ್. ಅಲ್ಲಿ ನನಗೆ ಒಂದು ಇಂಡಿಯಾ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಮ್ಯಾಚ್ ಕವರ್ ಮಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ತು. ದಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ. ಅಂದರೆ ಕ್ರಿಕೆಟ್ ಮ್ಯಾಚ್ ಕವರ್ ಮಾಡೋದು ಇದೆಯಲ್ಲ, ಅದು ಬಾಲ್ ಫಾಲೋ ಮಾಡೋದು ಮತ್ತು ಆ ಸ್ಪೀಡಲ್ಲಿ ಆ ಚಿಕ್ಕ ವ್ಯೂ ಫೈಂಡರಲ್ಲಿ ಬಾಲ್ ಫಾಲೋ ಮಾಡೋದು ಇದೆಯಲ್ಲ, ಅದೊಂದು ನ್ಯಾಕ್. ಅದು ಅಷ್ಟು ಈಸಿ ಅಲ್ಲ. ತುಂಬ ದೊಡ್ಡ ನಾವೆಲ್ಲ ಈಗೆಲ್ಲ ಮನೇಲಿ ಇಷ್ಟು ದೊಡ್ಡ ಟಿವಿಲಿ ಬಾಲ್ ಫಾಲೋ ಆಗೋದನ್ನು ನೋಡ್ತೀವಿ. ಬಾಲ್ ಫಾಲೋ ಆಗೋದನ್ನು ಬಿಟ್ಟರೆ ಬೈತೀವಿ, ಯಾವನೋ ಕ್ಯಾಮ್ರಾಮನ್ ಬಿಟ್ಬಿಟ್ಟ ಅಂತೇಳಿ. ಆಗ ಆ ಒಂದು ಚಿಕ್ಕ ಮಾನಿಟರ್ ನಮ್ಮ ಮುಂದೆ ಅಷ್ಟು ದೊಡ್ಡ ಕ್ಯಾಮ್ರಾದಲ್ಲಿ ನಾವು ಅದನ್ನು ಫಾಲೋ ಮಾಡಬೇಕು ಅಂದರೆ, ಸೊ ಒಂದು ಸೈಕಲಾಜಿಕಲ್ಲು ಒಡೆದ ಆ್ಯಂಗಲ್ಲು ಮತ್ತು ಹೋಗೋ ಇದು ಅದನ್ನು ಫಾಲೋ ಮಾಡೋದು, ಇಟ್ಸ್ ಅ ಗ್ರೇಟ್ ಒಂಥರ ಎಕ್ಸ್ಪೀರಿಯನ್ಸ್ ಅದು. ಆ ಥರದ್ದೊಂದು ನನಗೆ ಅವಕಾಶಗಳು ಸಿಕ್ತು ನನಗೆ. ಸೊ ಕ್ರಿಕೆಟಲ್ಲಿ ನನಗೆ ಕ್ರಿಕೆಟ್ ಕವರೇಜ್ ಮಾಡೋದು ನನಗೊಂದು ಅವಕಾಶ ಸಿಕ್ತು ಅನ್ನೋದು ನನಗೆ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸು ಮತ್ತು ಖುಷಿ ಕೂಡ. ದೂರದರ್ಶನ ತಾಂತ್ರಿಕವಾಗಿ ನಿಮಗೆ ಯಾವ್ಯಾವ ರೀತಿಯ ಕ್ಯಾಮ್ರಾಗಳನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ ಸರ್? ನಾನು ದೂರದರ್ಶನ ಬಿಗಿನಿಂಗ್ ಡೇಸಿಂದ 3 ಟ್ಯೂಬ್ ಕ್ಯಾಮ್ರಾ, ಆಗ ತಾನೇ ಹೊಸದಾಗಿ ಲಾಂಚ್ ಆದ ಕಲರ್ ಟ್ಯೂಬ್ ಕ್ಯಾಮ್ರಾಸ್, 3 ಟ್ಯೂಬ್ನ ಕ್ಯಾಮ್ರಾ ಅಂತ ಹೇಳೋರು. ಅದಾದಮೇಲೆ CCD ಕ್ಯಾಮ್ರಾ ಅಂತ ಬಂತು, ಯೂಮ್ಯಾಟಿಕ್ ಅಂತ ಹೇಳೋರು, ಲೋ ಬ್ಯಾಂಡು, ಹೈ ಬ್ಯಾಂಡು, ಬೀಟಾ ಕ್ಯಾಮ್ ಅಂತ ಹೇಳೋರು. ಈ ಥರದ್ದು ಎಲ್ಲವೂ ಕ್ರಾಸ್ ಮಾಡಿ ನಾವು ಬರೋದ್ರೊಳಗೆ ಹೈ ಡೆಫಿನಿಷನ್ಗೆ ಶಿಫ್ಟ್ ಆಯಿತು. ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪೀರಿಯಡಿಂದ ಹೈ ಡೆಫಿನಿಷನ್ಗೆ ಮತ್ತು ನೆಕ್ಸ್ಟ್ ಲೆವೆಲ್ಲಿಗೆ ಬರೋವರೆಗೂ ದೂರದರ್ಶನ ನನಗೆ ತುಂಬ ಕ್ಯಾಮ್ರಾಗಳು ಆಪ್ರೇಟ್ ಮಾಡೋ ಅವಕಾಶ ಸಿಕ್ತು. ಮತ್ತು ಬಿಗಿನಿಂಗ್ ಡೇಸ್ ಆಫ್ ದೂರದರ್ಶನ ಬಂದು ಫಿಲ್ಮಲ್ಲಿ ಶೂಟ್ ಮಾಡ್ತಿದ್ವಿ. ನ್ಯೂಸ್ ಕವರೇಜ್ನ ಫಿಲ್ಮಲ್ಲಿ ಶೂಟ್ ಮಾಡಿ ಆ ಫುಟೇಜ್ ತೊಗೊಂಡೋಗಿ ಬೇಗ ಒಂದು ನ್ಯೂಸ್ 7 ಗಂಟೆಗಿದ್ದರೆ 5 ಗಂಟೆ 5:30 ಒಳಗೂ ಅಲ್ಲಿ ನಾವು ಹೋಗಲೇಬೇಕಾದ ಪರಿಸ್ಥಿತಿ. ಕಾರಣ ಯಾಕೆಂದರೆ ಆ ನೆಗೆಟಿವ್ನ ಪ್ರಾಸೆಸ್ ಮಾಡಬೇಕು. ನಮ್ಮ ನ್ಯೂಸ್ ರೂಮ್ ಪಕ್ಕದಲ್ಲೇ ಲ್ಯಾಬ್ ಇರ್ತಿತ್ತು ದೂರದರ್ಶನಲ್ಲಿ. ಆ ಲ್ಯಾಬಲ್ಲಿ ಈ ನೆಗೆಟಿವ್ ಪ್ರಾಸೆಸ್ ಆಗಿ ಹೋಗೋದು, ಡೈರೆಕ್ಟ್ ಪಾಸಿಟಿವ್ ಆಗಿಬಿಡೋದು. ಆ ಪಾಸಿಟಿವ್ನ ಏನು ಮಾಡಿ ತೊಗೊಂಡೋಗಿ ನ್ಯೂಸ್ ರೂಮಲ್ಲಿ ರೆಡಿಯಾಗಿ ಇಟ್ಕೊಳ್ಳೋರು. ಕರೆಕ್ಟಾಗಿ ಆ ನ್ಯೂಸ್ ಓದಬೇಕಾದ್ರೆ ಅದನ್ನು ಪಂಚ್ ಮಾಡಿ ಅದನ್ನು ಪ್ಲೇ ಮಾಡ್ತಿದ್ರು. ಓಕೆ, ಆ ಥರ. ಅಂದರೆ ಹೆಂಗಿತ್ತು ನೋಡಿ, ನಾವು ಈಗ ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಶೂಟ್ ಮಾಡಿದ್ದ ಫಿಲ್ಮ್ನ ಇಮಿಡಿಯೇಟಾಗಿ ಪ್ರಾಸೆಸ್ ಆಗಿ ಇಮಿಡಿಯೇಟಾಗಿ ಸಂಜೆ 7 ಗಂಟೆಗೆ ಟೆಲಿಕಾಸ್ಟ್ ಆಗುತ್ತೆ ಅಂದರೆ ದಟ್ ವಾಸ್ ರಿಯಲ್ ವಂಡರ್ ಆ್ಯಕ್ಚುಲಿ. ಅವತ್ತಿನ ದಿನಕ್ಕೆ ಅದು ಹೌದು, ನೋ ಮಿಸ್ಟೇಕ್ಸ್. ನೀವು ಮಿಸ್ಟೇಕ್ಸ್ ಮಾಡೋಂಗಿಲ್ಲ, ಎಕ್ಸ್ಪೋಜರ್ ಮಿಸ್ಟೇಕ್ ಮಾಡೋಕ್ಕಾಗಲ್ಲ. ಮತ್ತು ಗ್ರೇಡಿಂಗ್ ಇರ್ತಿರಲಿಲ್ಲ ಅವಾಗ. ಈ ಪ್ರಾಸೆಸ್ ಆಗಿದ ತಕ್ಷಣ ಇಮಿಡಿಯೇಟ್ಲಿ ಟೆಲಿಕಾಸ್ಟ್ ಅದು. ಅಂದರೆ ನನಗೆ ಆ ಎಕ್ಸ್ಪೀರಿಯೆನ್ಸು ನನಗೆ ತುಂಬಾ ಕಾನ್ಫಿಡೆನ್ಸ್ ಕೊಡ್ತು ಸಿನಿಮಾ ಮಾಡೋದಕ್ಕೆ. ಮಿಸ್ಟೇಕ್ ಮಾಡೋದಕ್ಕೆ ಅವಕಾಶಗಳೇ ಇರ್ತಿರಲಿಲ್ಲ. ಸೊ ಆ ಥರ ಫಿಲ್ಮ್ ಕ್ಯಾಮ್ರಾದಿಂದ ಹಿಡಿದು ಯೂಮ್ಯಾಟಿಕ್ ಕ್ಯಾಮ್ರಾ, CCD ಕ್ಯಾಮ್ರಾ, ಬೀಟಾ ಕ್ಯಾಮ್ರಾ, ಈ ಥರದ್ದು ಸಾಕಷ್ಟು ಕ್ಯಾಮ್ರಾಗಳನ್ನು ನಾನು ಆಪ್ರೇಟ್ ಮಾಡೋದಕ್ಕೆ ಅವಕಾಶ ಸಿಕ್ತು.
ಅದೆಲ್ಲವೂ ನನಗೆ ಸಿನಿಮಾಗೆ ಯೂಸ್ಫುಲ್ ಆಯಿತು. ಕಾರಣ ಯಾಕೆ ಅಂತಂದರೆ, ಒಂದು ಕ್ರ್ಯಾಂಕಿಂಗ್ ಅಂದರೆ ಕ್ಯಾಮ್ರಾ ಆಪ್ರೇಟ್ ಮಾಡೋದು. ಆ ಕ್ಯಾಮ್ರಾ ಆಪ್ರೇಟ್ ಮಾಡೋದು ಮ್ಯಾನ್ಯುವಲ್ ಎಕ್ಸ್ಪೋಜರೇ ಇಟ್ಕೊಂಡು ಆಪ್ರೇಟ್ ಮಾಡ್ತಿದ್ದೆ. ಅದು ನನಗೆ ಸಿನಿಮಾಗೆ ಹೆಲ್ಪ್ ಆಗ್ತಿತ್ತು ನನಗೆ. ಮತ್ತು ಝೂಮು ಕೂಡ ಅಷ್ಟೇ, ನಾನು ಮೋಟ್ರೈಸ್ ಝೂಮ್ ಯೂಸ್ ಮಾಡ್ತಿರಲಿಲ್ಲ, ಕೈಯಲ್ಲೇ ಝೂಮ್ ಮಾಡ್ತಿದ್ದೆ. ಸೊ ದ್ಯಾಟ್ ಈ ಬೆರಳುಗಳು ಒಂದೊಂದು, ಇದು ಎಕ್ಸ್ಪೋಜರ್, ಇದು ಝೂಮು, ಇದು ಫೋಕಸ್ ಅಂಥೇಳಿ ಈ ಬೆರಳುಗಳು ಒಂದೊಂದು ಒಂಥರ ರಿದಮಿಕ್ಕಾಗಿ ಮ್ಯೂಸಿಕಲ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೆ. ಅದೆಲ್ಲವೂ ನನಗೆ ಸಿನಿಮಾದಲ್ಲಿ ಹೆಲ್ಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಲೈಟಿಂಗ್ ಈಸ್ಥೆಟಿಕ್ಸ್. ಅದು ಅಂದರೆ ನಿಮಗೆ ಇನ್ಬಾರ್ನ್, ಅದು ನೀವೇನು ಕಲಿತೀರಿ, ನೀವೊಬ್ಬರು ಪೇಂಟರ್ ಆಗಿರಬೇಕು, ನೀವೊಬ್ಬರು ಆರ್ಟಿಸ್ಟ್ ಆಗಿರಬೇಕು. ನೀವೊಬ್ಬರು ಆರ್ಟಿಸ್ಟ್ ಆಗಿದ್ದರೆ ಮಾತ್ರ ನಿಮಗೆ ಆ ಲೈಟಿಂಗಲ್ಲಿ ನೀವು ಪೇಂಟ್ ಮಾಡಬೇಕಾಗ್ತದೆ. ಸೊ ಐ ಆಮ್ ನಾಟ್ ಓನ್ಲಿ ಆನ್ ಆರ್ಟಿಸ್ಟ್, ಐ ಆಮ್ ಆಲ್ಸೋ ಎ ಟೆಕ್ನಿಷಿಯನ್. ಸೊ ಈ ವಿಶೇಷ 2 ಗುಣಗಳು ಒಂದೇ ಪ್ರೊಫೆಷ್ನಲ್ ಸಿಗೋದು ತುಂಬ ಕಡಿಮೆ. ಬಹಳಷ್ಟು ಜನಕ್ಕೆ ಈ ಥರದ್ದೊಂದು ಅವಕಾಶಗಳು ಸಿಗೋದಿಲ್ಲ. ಒಬ್ಬ ಆರ್ಟಿಸ್ಟು ಮತ್ತು ಟೆಕ್ನಿಷಿಯನ್ ಎರಡೂ ಆಗೋದು ಒಬ್ಬ ಸಿನಿಮಾಟೋಗ್ರಫರ್ ಮಾತ್ರ. ಸೊ ಈಗ ಇಷ್ಟೆಲ್ಲ ದೂರದರ್ಶನಗಳ ಅನುಭವಗಳ ಮೂಟೆ ಹೊತ್ಕೊಂಡು ನೀವು ಕನ್ನಡ ಚಿತ್ರರಂಗದತ್ತ ಹೆಜ್ಜೆ ಇಟ್ಟರೆ, ಅದು ಉಪೇಂದ್ರ ಸರ್ ಅವರ ಫಿಲ್ಮ್ ಮೂಲಕ. ಹೌದು. ಅಲ್ಲಿಯ ಅನುಭವಗಳು ಹೇಗಿತ್ತು? ಹೌದು, ಸಿನಿಮಾ ಬಂದು ನನ್ನ ಮೊದಲನೇ ಇಂಡಿಪೆಂಡೆಂಟ್ ಸಿನಿಮಾ. ಆದರೆ ಅದಕ್ಕೂ ಮುಂಚೆ ನಾನು ಸಾಕಷ್ಟು ಸಿನಿಮಾಗಳು ನಾನು ಮಾಪಾಕ್ಷಿ ಅವ್ರ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೆ. ಅದರಲ್ಲಿ ಪ್ರೇಮದ ಪುತ್ರಿ, ಅರುಣರಾಗ, ಕೆ ವಿಜಯರಾಮ್ ಅವ್ರದ್ದು, ಹೀಗೆ ನಾನು ಅಸಿಸ್ಟೆಂಟಾಗಿ ಕೆಲಸ ಮಾಡಿ ಅದಾದ ನಂತರ ನಾನು ದೂರದರ್ಶನಕ್ಕೆ ಹೋಗಿದ್ದು. ದೂರದರ್ಶನ್ಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ನನಗೆ ಫಿಲ್ಮಿನ ಅವಕಾಶ ಸಿಕ್ತು. ಸೊ ಫಿಲ್ಮ್ ಒಂದು ಅದ್ಭುತ ಜರ್ನಿ ಅಂತಲೂ ಹೇಳ್ಬೋದು. ಯಾಕಂದರೆ ಫಿಲ್ಮ್ ಏನು ನನ್ನ ಮೊದಲನೇ ಸಿನಿಮಾದ ವರ್ಕು ನೋಡಿ ಜನ ಇಲ್ಲಿವರೆಗೂ ನನಗೆ ಅವಕಾಶ ಕೊಡ್ತಾ ಬರ್ತಾ ಇದ್ದಾರೆ ಅಂದರೆ, ಆ ಥರದ್ದೊಂದು ಮೆಸ್ಮರೈಸಿಂಗ್ ಸಿನಿಮಾ ಅದು. ಮೊದಲು ಅದರ ಕತೆಗೆ ಟಾಪ್ ಪ್ರಿಯಾರಿಟಿ ಹೋಗುತ್ತೆ. ಕಾರಣ ಏನು ಅಂತಂದರೆ, ಅದು ಒಂದು ಮರ್ಡರ್ ಮಿಸ್ಟ್ರಿ, ಒಂದು ಮಲೆನಾಡಿನ ಪ್ರದೇಶದಲ್ಲಿ ನಡೆಯುವ ಒಂದು ಹಾರರ್ ಸಿನಿಮಾ ಅಂತ ಬಿಂಬಿಸುತ್ತೆ. ಅದು ಹಾರರ್ ಅಲ್ಲ, ಅದು ಮಿಸ್ಟ್ರಿ. ಅದರಲ್ಲಿ ಸಾಕಷ್ಟು ನೈಟ್ ಎಫೆಕ್ಟ್ಗಳು ಇತ್ತು ಮತ್ತು ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ಗಳಿತ್ತು. ಸ್ಕ್ರೀನ್ ಪ್ಲೇ ಬಂದು ಅದ್ಭುತವಾಗಿತ್ತು. ಇದರಲ್ಲಿ ಉಪೇಂದ್ರ ಅವರ ಕೈಚಳಕ ಅಂದರೆ, ಅವರು ಸ್ಕ್ರೀನ್ ಪ್ಲೇ ಯಾವ ರೀತಿ ಮಾಡಿದರು ಅಂದರೆ, ಪ್ರತಿ ಕ್ಷಣವೂ ನಿಮಗೊಂದು ಕುತೂಹಲ ಇರ್ತಿತ್ತು. ಮತ್ತು ಹೊಸಬರೇ ಆಗಿದ್ದರು ಸಾಕಷ್ಟು ಜನ, ಹೀರೋ ಮತ್ತು ಹೀರೋಯಿನು, ಸಾಕಷ್ಟು ನಟರು ಹೊಸಬರೇ ಆಗಿದ್ರು. ಅದರಲ್ಲಿ ಥ್ರಿಲ್ಲಿಂಗ್ ಏನು ಅಂತಂದರೆ ಸ್ಕ್ರೀನ್ ಪ್ಲೇ. ಆ ಸ್ಕ್ರೀನ್ ಪ್ಲೇ ಬಂದು ಹೆಚ್ಚು ನೈಟ್ ಎಫೆಕ್ಟ್ ಆಗಿರೋದ್ರಿಂದ ನನ್ನ ಕೈ ಚಳಕಕ್ಕೆ ನಾನು ಒಂದು ಹೊಸ ವಿಶೇಷಗಳನ್ನ ಮಾಡೋದಕ್ಕೆ ಅವಕಾಶ ಸಿಕ್ತು. ನಾನು ಆಗ ತಾನೇ ತುಂಬ ವರ್ಷಗಳಿಂದ ನನಗೆ ಸಿನಿಮಾಟೋಗ್ರಫಿ ಹೋದ್ಮೇಲೆ ಒಂದು ಕೊರಗಿತ್ತು. ಯಾಕೆ ಹಾಲಿವುಡ್ ಸಿನಿಮಾಗಳು ಇಷ್ಟು ಬ್ರೈಟಾಗಿ ಮತ್ತು ಇಷ್ಟು ಕಲರ್ಫುಲ್ಲಾಗಿ, ಇಷ್ಟು ಶೀನ್ ಅಂದರೆ ಅದರ ಶೈನಿಂಗ್ ಏನಿದೆ ಅದ್ಭುತವಾಗಿರುತ್ತೆ. ಥಿಯೇಟ್ರಲ್ಲಿ ಪ್ರೊಜೆಕ್ಟ್ ಆದರೆ, ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಲೀಡೋ, ಸಿಂಫೋನಿ ಮತ್ತು ಈ MG ರೋಡ್ಗಳಲ್ಲಿ ಸಿನಿಮಾ ನೋಡ್ತಿದ್ವಿ. ಆಗ ಇದ್ಯಾಕೆ ಈ ಥರ ಸಿನಿಮಾಗಳು, ಅವರು ಅದೇ ನೆಗೆಟಿವ್ ಯೂಸ್ ಮಾಡ್ತಾರೆ, ನಾವು ಅದೇ ನೆಗೆಟಿವ್ ಯೂಸ್ ಮಾಡ್ತಾಯಿದ್ದೀವಿ, ಯಾಕೆ ಅನ್ನೋ ಉತ್ತರ ಸಿಕ್ಕಿರಲಿಲ್ಲ ನನಗೆ. ನಾನು ಇಂಡಿಪೆಂಡೆಂಟ್ ಸಿನಿಮಾಟೋಗ್ರಾಫರ್ ಆದ ಮೇಲೆ ನನಗೆ ಉತ್ತರ ಸಿಕ್ಕಿದ್ದೇನು ಅಂತಂದರೆ, ನಾವು ಯೂಸ್ ಮಾಡ್ತಿರುವ ಹಳೆಯ ಕ್ಯಾಮ್ರಾ ಅಂದರೆ ವರ್ನ್ ಔಟ್ ಕ್ಯಾಮ್ರಾಗಳು. ಇದೇ ಹಾಲಿವುಡ್ ಸಿನಿಮಾದಲ್ಲಿ ಕೆಲವು ವರ್ಷಗಳ ಹಿಂದೆ ಯೂಸ್ ಮಾಡಿದ ಕ್ಯಾಮ್ರಾಗಳನ್ನ ಆಕ್ಷನ್ ಹಾಕ್ಬಿಡ್ತಾರೆ. ಆ ಕ್ಯಾಮ್ರಾಗಳು ಇಂಡಿಯಾಗೆ ಬಂದು ಒಂದು 10-15 ವರ್ಷ ಇಲ್ಲಿ ರೆಂಟಲ್ಸ್ಗೆ ಕೊಡ್ತಿದ್ರು. ಆ ಥರ ಹಳೆ ಕ್ಯಾಮ್ರಾಗಳನ್ನ ನಾವು ಯೂಸ್ ಮಾಡೋದ್ರಿಂದ ಲೆನ್ಸ್ಗಳೆಲ್ಲವೂ ಅದರ ಕೋಟಿಂಗ್ ಇರ್ತಿರಲಿಲ್ಲ ಮತ್ತು ಲ್ಯಾಬು ಸಾಕಷ್ಟು ವಿಷಯಗಳು ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಆಗ್ತಿತ್ತು. ಹಾಗಾಗಿ ನನಗೆ ಅದೊಂಚೂರು ಅನಲೈಸ್ ಮಾಡಿಕೊಂಡು ನಾನು ನಮ್ಮ ಪ್ರೊಡ್ಯೂಸರ್ ಕೇಳಿದೆ, ಕುಮಾರ್ ಗೋವಿಂದ್ ಅವರು ಹೀರೋ ಮತ್ತು ಪ್ರೊಡ್ಯೂಸರ್ ಅವರು. ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ನನಗೆ ಸಾಧ್ಯವಾದರೆ ನನಗೆ ಚೆನ್ನೈಯಿಂದ ಈ ಬಾಲು ಮಹೇಂದ್ರ ಅವರು ಯೂಸ್ ಮಾಡ್ತಿದ್ರು ಕ್ಯಾಮ್ರಾ ಏರಿ 3C ಅಂಥೇಳಿ ಆ ಕಾಲದಲ್ಲಿ. ಅದೇ ಕ್ಯಾಮ್ರಾ ನನಗೆ ಅಲ್ಲಿಂದ ಕೊಡಿಸಿದರೆ ನನಗೆ ಆ ಕ್ಯಾಮ್ರಾನ 35mm ಆದರೆ ಆಗ ತಾನೇ ಸ್ವಲ್ಪ ಸಿನಿಮಾ ಸ್ಕೋಪ್ ಕೂಡ ತುಂಬ ಪ್ರಚಲಿತವಾಗಿತ್ತು ನಮ್ಮ ಕನ್ನಡ ಇಂಡಸ್ಟ್ರಿ. ಬಟ್ ನಾವು ಮಾಡಿದ್ದು 35mm. ಆದರೆ 35mm ಸಿನಿಮಾ ಸ್ಕೋಪ್ ಫಾರ್ಮೆಟ್ ನಾನು ಮಾಡಿದ್ದೆ. ಅದು ಒಂದು ವಿಶೇಷವಾದ ವಿಷಯ ಆಗಿತ್ತು. ಸೊ ಆಮೇಲೆ ಅವರಿಗೆ ಆ ಕ್ಯಾಮ್ರಾ ಕೊಡಿಸಿದರೆ ನನಗೊಂದು ಅದ್ಭುತ ಸ್ಕ್ರೀನಲ್ಲಿ ಕ್ವಾಲಿಟಿ ಕೊಡೋದಕ್ಕೆ ಅವಕಾಶ ಆಗುತ್ತೆ ಅಂತ. ಸರಿ ಆಯಿತು ಅಂಥೇಳಿ ತರಿಸ್ಕೊಟ್ರು, ಚೆನ್ನೈಯಿಂದ ಬಂತು. ಸೊ ನನ್ನ ಕಲರ್ ಪ್ಯಾಲೆಟ್ಸು ಮತ್ತು ಅವರ ಕತೆಗೆ
ಹೊಂದಿಕೊಳ್ಳುವಂಥ ಲೈಟಿಂಗ್ ಪ್ಯಾಟ್ರನ್ನ ಡಿಸೈನ್ ಮಾಡಿಕೊಂಡೆ. ಆ ಲೈಟಿಂಗ್ ಪ್ಯಾಟ್ರನ್ ಯಾವ ರೀತಿ ಇತ್ತು ಅಂತಂದರೆ, ಇವತ್ತಿಗೂ ಆ ಸಿನಿಮಾ ನೋಡಿದರೆ ನಮಗೆ ಭಯ ಆಗುತ್ತೆ ಫಾರ್ ಅ ಮೊಮೆಂಟ್. ಆ ಒಂದು ಸನ್ನಿವೇಶಗಳು ಆ ರೀತಿ ಗಾಸ್ಟ್ಲಿ ಬ್ಲೂ, ಡೇಂಜರಸ್ ಆರೆಂಜ್, ಲೈಟ್ ಬಂದು ಕಾಂಟ್ರಾಸ್ಟ್ ಹೇಗೆ ಮಾಡ್ತಿದ್ದೆ ಅಂದರೆ, ಆರೆಂಜಿಗೆ ಬಂದು ಬ್ಲೂ ಬಂದು ಕಾಂಟ್ರಾಸ್ಟ್ ಆಗ್ತಿತ್ತು, ಬ್ಲೂಗೆ ಆರೆಂಜ್ ಕಾಂಟ್ರಾಸ್ಟ್ ಆಗ್ತಿತ್ತು. ಈ ಕಾಂಬಿನೇಷನ್ ಕಲರ್ ಪ್ಯಾಲೆಟ್ನ ಆಗಲೇ ಡಿಸೈಡ್ ಮಾಡಿ ನಾನು ಮಾಡಿದೆ. ಅದು ತುಂಬ ಏನಾಯಿತು, ಎಲ್ಲರೂ ಪ್ರಶಂಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಮತ್ತು ಒಂದು ಅದ್ಭುತ ಸಿನಿಮಾ ಅಂತನೂ ಆಯಿತು. ಜೊತೆಗೆ ಎಲ್ಲರಿಗೂ ಆ ಸಿನಿಮಾ ಅವಕಾಶಗಳು ಸಿಗ್ಬಿಡ್ತು. ಅವತ್ತು ಸ್ಟಾರ್ಟ್ ಆಯಿತು ನನ್ನ ಜರ್ನಿ. ಇವತ್ತಿನವರೆಗೂ ಆ ಸಿನಿಮಾ ನನಗೆ ಎಷ್ಟು ಕೊಡ್ತು ಅಂತಂದರೆ, ಆಲ್ಮೋಸ್ಟ್ ನನ್ನ ಈ 43 ವರ್ಷಗಳ ಜರ್ನಿನಲ್ಲಿ ಆ ಸಿನಿಮಾ ನನಗೆ ತುಂಬಾ ಹೆಸರು ಕೊಟ್ಟು ಒಂದಾದ್ಮೇಲೆ ಸಕ್ಸಸ್ಫುಲ್ ಸಿನಿಮಾಗಳು ನನಗೆ ಬರೋಕ್ಕೆ ಆರಂಭ ಆಯಿತು. ಏನು ಉಪೇಂದ್ರ ಅವರ ಆ ಒಂದು ಚಿತ್ರ ಏನಿದೆ, ಅದು ಒಂದು ತಂಡನೇ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ನೀಡ್ತು ಅನ್ನೋದು ತಪ್ಪಾಗಲ್ಲ. ಯಾಕೆಂದ್ರೆ ಸಾಧು ಕೋಕಿಲ ಅವರು ಮ್ಯೂಸಿಕ್ ಕೊಟ್ಟಿದ್ದು ಮೊದಲನೇ ಫಿಲ್ಮ್ ಇರಬೇಕಾದ್ರೆ. ಹೌದು. ಹಾಗಾಗಿ ತುಂಬ ಜನ ಒಂದು ತಂಡನೇ ಬಂತು. ಬಹುಶಃ ಆ ಫಿಲ್ಮ್ ನೋಡಿದಾಗ ಅದು ನಾನು ಒಬ್ಬ ಪ್ರೇಕ್ಷಕನಾಗಿ ಅನುಭವಿಸಿದ್ದೆ. ಸೀಟ್ ಮೇಲೆ ಕೂತ್ಕೊಂಡು ಆ ಫಿಲ್ಮ್ ನೋಡಿದ್ದೆ ನಾನು, ಕುಕ್ಕರ್ಗಾಲಲ್ಲಿ. ಏನಕ್ಕೆ ಹೇಳಿದ್ರೆ ಆ ವಿಜುವಲೈಸೇಷನ್ ಏನಿತ್ತು ಅದು ಅಷ್ಟು ಇಂಪ್ಯಾಕ್ಟ್ ಕೊಡ್ತಾ ಇತ್ತು ಅವಾಗ. ಯಾಕೆ ನಾವು ಮೈಸೂರಿನಲ್ಲಿದ್ದಾಗ ಸಾಮಾನ್ಯ ಗಣೇಶ ಅಥವಾ ಆ ಥಿಯೇಟ್ರಲ್ಲಿ ಇಂಗ್ಲೀಷ್ ಮೂವೀಸ್ ನೋಡಿ ಹಾರರ್ ಮೂವೀಸ್ ನೋಡಿ ಎಕ್ಸ್ಪೀರಿಯನ್ಸ್ ಆಗಿದ್ದು. ತಾವು ಹೇಳಿದ ಮಾತು ಅಕ್ಷರಶಃ ಆ ಒಂದು ಚಿತ್ರದಲ್ಲಿ ನಾನು ಆ ಫೀಲ್ ಮಾಡಿಕೊಂಡು ಒಂದು ಇದಾಗಿದೆ. ಹಾಗೆ ನಿಮಗೆ ಆ ನಂತರ ನಿಮಗೆ ಇನ್ಸ್ಪಿರೇಷನ್ ಮಾಡಿದಂಥ ಸಿನಿಮಾ ದಿಗ್ದರ್ಶಕರು ಯಾರಿದ್ದಾರೆ, ಅವ್ರ ಬಗ್ಗೆ ಮಾತಾಡೋದಾದರೆ? ನನಗೆ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ನಮಗೆ ಈ ಸ್ಟಡಿ ಫಿಲ್ಮ್ಸ್ಗಳು ತೋರಿಸೋರು, ಸಾಕಷ್ಟು ಸ್ಟಡಿ ಫಿಲ್ಮ್. ಅದು ಫಾರಿನ್ ಫಿಲ್ಮ್ಸ್ ಆಗ್ತಿತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗ್ತಿತ್ತು, ಕೆಲವು ಟೈಮ್ ಕಲರ್ ನೋಡ್ತಿದ್ವಿ. ಅದರಲ್ಲಿ ನನಗೆ ಬಹಳ ಅಷ್ಟು ಇನ್ಸ್ಪೈರ್ ಆಗಿದ್ದು ಮತ್ತು ನನಗೆ ತುಂಬ ಇಷ್ಟವಾದ ಡೈರೆಕ್ಟರ್ ಅಂದರೆ ಬರ್ಗ್ಮನ್. ಅವರ ಸಿನಿಮಾಗಳು ನನಗೆ ತುಂಬ ವಿಶೇಷವಾಗಿ ಏನೋ ಒಂದು ಸೆಳೆತ. ಅದು ಒಂದು ಹ್ಯೂಮನ್ ಎಮೋಷನ್ಸ್ನ ಟಚ್ ಮಾಡೋದು ಮತ್ತು ಅವರು ನ್ಯಾರೇಟ್ ಮಾಡುವ ಕಥೆಗಳು ತುಂಬ ಸಾಧಾರಣವಾದ್ರೂ ಒಂಥರ ಕಾಡೋದು. ಅದು ಆ ಸಿನಿಮಾವನ್ನು ಹೊರಗೆ ಬಂದಾಗ ಅದರ ಬಗ್ಗೆನೇ ನಾವು ಮಾತಾಡಬೇಕು, ಗುಂಗುರಿಯೋದು ಆ ವಿಷಯಗಳು. ಅದೆಲ್ಲವೂ ನನಗೆ ತುಂಬಾ ಪರಿಣಾಮ ಬೀರ್ತು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿದ್ದಾಗ. ಜೊತೆಗೆ ಸ್ವೆನ್ ನಿಕ್ವಿಸ್ಟ್ ಅಂತ ಹೇಳಿ ಫೇಮಸ್ ಸಿನಿಮಾಟೋಗ್ರಾಫರ್, ವರ್ಲ್ಡ್ಸ್ ಒನ್ ಆಫ್ ದಿ ಬೆಸ್ಟ್. ಅಂದರೆ ಒಂದು 10 ಸಿನಿಮಾಟೋಗ್ರಾಫರಲ್ಲಿ ಆತ ಒಬ್ಬ ಆಗ್ತಾರೆ. ಅವರು ಸ್ವೀಡನ್ ಮೂಲದವರು. ಬೇಸಿಕಲಿ ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಪೀರಿಯಡಲ್ಲೇ ಅದ್ಭುತ ಸಾಧನೆ ಮಾಡ್ತಾರೆ, ಸ್ವೆನ್ ನಿಕ್ವಿಸ್ಟ್ ಅಂತೇಳಿ. ಆ ಸಿನಿಮಾಟೋಗ್ರಾಫರ್ಗೆ ಬೇರೆ ದೇಶದಿಂದ ಬೇರೆ ಬೇರೆ ಡೈರೆಕ್ಟರ್ಗಳು ಪೈಪೋಟಿಯಿಂದ ನನಗೆ ಅವ್ರು ಬೇಕು ಅಂತ ಹೇಳಿ ಕೇಳೋರು. ಆಗ ಇದೇ ಬರ್ಗ್ಮನ್ ಅವ್ರನ್ನ ಕಳಿಸ್ಕೊಡ್ತಿರ್ಲಿಲ್ಲ. ಅವರು ಅಲ್ಲಿ ಕಳಿಸ್ಕೊಟ್ಬಿಟ್ರೆ ನನ್ನ ಜೊತೆ ಅವನು ವರ್ಕ್ ಮಾಡಲ್ಲ ಅಂತೇಳಿ ಅವರಿಗೆ ಒಂಥರ ಅವ್ರ ಮೇಲೆ ಅಷ್ಟು ಪ್ರೀತಿ ಮತ್ತು ಏನಂತೀರಿ, ಅವ್ರನ್ನ ಬಿಟ್ಕೊಡೋಕೆ ಇಷ್ಟ ಇರಲಿಲ್ಲ. ಕೊನೆಗೆ ಆ ಥರದ್ದೊಂದು ಸನ್ನಿವೇಶದಲ್ಲಿ ತಾರ್ಕೋಸ್ಕಿ ಒಂದು ಸಿನಿಮಾಗೆ ಮೋಸ್ಟ್ಲಿ ಸ್ಯಾಕ್ರಿಫೈಸ್ ಅಂತ ಕಾಣುತ್ತೆ, ಆ ಸಿನಿಮಾಗೆ ಇವ್ರನ್ನ ಕೇಳ್ತಾರೆ. ಸೊ ಇವರು ಆ ಸಿನಿಮಾಗೆ ಹೋಗಿ ವರ್ಕ್ ಮಾಡಿ ಬನ್ನಿ ಅಂತ ಹೇಳಿ ಅವಕಾಶನೂ ಕೊಡ್ತಾರೆ ಅವರಿಗೆ. ಆ ಥರ ನೋಡಿ, ಒಬ್ಬ ಸಿನಿಮಾಟೋಗ್ರಾಫರ್ ಬೇಕು ಅಂತ ಕಾದು ಅವ್ರ ಡೇಟ್ಸ್ ವೆಯ್ಟ್ ಮಾಡಿ ಶೂಟ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಿದ್ದ ದಿನಗಳು ಹೇಗಿತ್ತು ಅಂತಂದರೆ, ಅಷ್ಟು ಅದ್ಭುತ ಸಿನಿಮಾಟೋಗ್ರಾಫರ್. ಅವರ ವರ್ಕ್ ಇವತ್ತಿಗೂ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನೋಡಿದರೆ ನಮಗೆ ಎಷ್ಟೋ ಫಿಲ್ಮ್ ಇನ್ಸ್ಟಿಟ್ಯೂಟಿಗೆ ಹೋದಷ್ಟು ಖುಷಿ ಆಗ್ತದೆ ಮತ್ತು ಸಾಕಷ್ಟು ವಿಷಯ ಕಲ್ತ್ವಿ. ಆ ಥರ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ನಮಗೆ ಸ್ವೆನ್ ನಿಕ್ವಿಸ್ಟ್ ಸಿನಿಮಾಗಳಂತೂ ಅಮೇಝಿಂಗ್ ಲೈಟಿಂಗ್, ವೆರಿ ಕ್ಲೋಸ್ ಟು ಲೈಫ್, ಅಂದರೆ ರಿಯಲಿಸ್ಟಿಕ್ ಆಗಿರೋದು. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಆ ಕಾಲದಲ್ಲಿ ತುಂಬ ಜಾಸ್ತಿ ಲೈಟ್ಸ್ ಯೂಸ್ ಮಾಡೋರು, ಅದರಲ್ಲಿ ರಿಯಲಿಸ್ಟಿಕ್ ಆಗಿ ವರ್ಕ್ ಮಾಡೋರು. ಅಂದರೆ ಇಮ್ಯಾಜಿನ್ ವಾಟ್ ಅ ಪವರ್ ಈ ಹ್ಯಾಡ್. ಸೊ ಐ ವಾಸ್ ಅ ಗ್ರೇಟ್ ಫ್ಯಾನ್ ಆಫ್ ಹಿಮ್. ಆ ನಂತರ ಬಂದೆ ನಮ್ಮ ಕರ್ನಾಟಕದಿಂದ ಮೂರ್ತಿ ಸರ್. ಇದನ್ನು ಹೇಳಲೇಬೇಕು. ನನಗೆ ವಿ ಕೆ ಮೂರ್ತಿ ಅವರು ಮೊದಲು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ವಿ ಕೆ ಮೂರ್ತಿ ಬಗ್ಗೆ ಬಹಳಷ್ಟು ಹೇಳೋರು. ಅವ್ರ ಹಂಗೆ ಹಿಂಗೆ ಕರ್ನಾಟಕದ ಮೊದಲ ಸಿನಿಮಾಟೋಗ್ರಾಫರು, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡಿ, ಮತ್ತು ಈಸ್ ದ ಓನ್ಲಿ ಸಿನಿಮಾಟೋಗ್ರಾಫರ್ ಹೂ ಒನ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್, ಮತ್ತು ಈಸ್ ದ ಓನ್ಲಿ ಸಿನಿಮಾಟೋಗ್ರಾಫರ್ ಹೂ ಡಿಡ್ ಸಿನಿಮಾಸ್ಕೋಪ್, ಹೂ ಯೂಸ್ ಪ್ಯಾರಾಬೋಲಿಕ್ ರಿಫ್ಲೆಕ್ಟರ್ಸ್. ಪ್ಯಾಸ ಅಂತ ಒಂದು ಅದ್ಭುತ ಸಿನಿಮಾಗೆ ಬ್ಯಾಕ್ ಲೈಟಲ್ಲಿ ವರ್ಕ್ ಮಾಡಿದ ಸಿನಿಮಾಟೋಗ್ರಾಫರ್. ಅದು ಆ ಕಾಲದಲ್ಲಿ ಲೈಟ್ಸ್ ಹೇಗೆ ಯೂಸ್ ಮಾಡ್ತಿದ್ರು ಅಂತಂದರೆ, ಅದರಲ್ಲಿ ಸ್ಟುಡಿಯೋನಲ್ಲಿ ಬ್ಯಾಕ್ ಲೈಟ್ ಹಾಕಿ ಶೂಟ್ ಮಾಡುವಂಥದ್ದು, ಬಿಸಿಲುಗೋಲು ಅಂತಲೂ ಹೇಳೋರು ಒಂದು ಕಾಲದಲ್ಲಿ ಅವರ ಪ್ಯಾಟ್ರನ್ನ.
ಆ ಒಂದು ಅಮೇಝಿಂಗ್ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಅವ್ರು ಮಾಡೋರು. ಅವ್ರ ಸಿನಿಮಾಗಳು ನೋಡಿದ್ರೆ ಯಾವ ಹಾಲಿವುಡ್ ಸಿನಿಮಾಗೂ ಕಮ್ಮಿ ಇರ್ತಿರಲಿಲ್ಲ, ಅಂಥ ಮ್ಯಾಜಿಕ್ ಮಾಡೋರು ಅವರು. ನನಗೆ ಒನ್ ಆಫ್ ದಿ ಏನಂತೀರಿ ದ ಮೋಸ್ಟ್ ಇಂಪಾರ್ಟೆಂಟ್ ಸಿನಿಮಾಟೋಗ್ರಾಫರ್ ಇನ್ ಮೈ ಲೈಫ್, ಹೂ ಇನ್ಸ್ಪೈರ್ಡ್ ಮೀ ಸೋ ಮೆನಿ ಥಿಂಗ್ಸ್. ಇನ್ಫ್ಯಾಕ್ಟ್ ಅವ್ರು ಹಾಕ್ಕೊಟ್ಟ ದಾರಿನೇ ಈಗೆಲ್ಲ ನಾವು ಫಾಲೋ ಮಾಡ್ತಾ ಇದ್ದೀವಿ. ಈಗ ನಾವು ಸಿನಿಮಾಟೋಗ್ರಫಿ ಅಂತ ತೊಗೊಂಡ್ರೆ 2 ಕಾಲಘಟ್ಟನ ತೊಗೊಳ್ಬೋದು. ಒಂದು ಕಬ್ಬು ಬಿಳುಪು, ಆನಂತರ ಬಣ್ಣ ಬಣ್ಣದ ವರ್ಣಚಿತ್ರಗಳು. ಹೌದು. ಕಪ್ಪು ಬಿಳುಪುದಲ್ಲೂ ಸಹಿತ ಹೊರಾಂಗಣ ಚಿತ್ರಗಳು ಬಂದಿದೆ. ಹೊರಾಂಗಣದಲ್ಲಿ ತೆಗೆದಂಥ ಕಪ್ಪು ಬಿಳುಪು ಚಿತ್ರಗಳು ನಾವು ಕನ್ನಡದಲ್ಲೂ ನೋಡಿದ್ದೀವಿ, ಬೇರೆ ಭಾಷೆದಲ್ಲೂ ನೋಡಿದ್ವಿ. ಅದೇ ರೀತಿ ವರ್ಣದಲ್ಲೂ ಸಹಿತ ಇಂಡೋರ್ ಮತ್ತು ಔಟ್ಡೋರ್ ಎರಡೂ ಇದು ನೋಡಿದ್ವಿ. ಬಹುಶಃ ಎರಡನ್ನೂ ನಾವು ವ್ಯತ್ಯಾಸಗಳನ್ನ ವಿಂಗಡಿಸ್ತಾ ಹೋದರೆ ಸ್ವಲ್ಪ ಮೇಲೆ ನಿಲ್ಲೋದು ಕಪ್ಪು ಬಿಳುಪು ಚಿತ್ರಗಳು ಅಂತ ಅನಿಸುತ್ತೆ. ತಮಗೇನು ಅನಿಸುತ್ತೆ? ಖಂಡಿತ. ಕಪ್ಪು ಬಿಳುಪು ಅಂದರೆ ಬೇಸಿಕಲಿ ಸಿನಿಮಾಟೋಗ್ರಫಿ ಯಾವುದೇ ಕಲೆ ನೀವು ಪ್ರದರ್ಶನ ಮಾಡಬೇಕಂದ್ರೆ ನಿಮಗೊಂದು ಕ್ಯಾನ್ವಸ್ ಬೇಕು. ಆ ಕ್ಯಾನ್ವಸ್ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಬ್ಲ್ಯಾಕ್ ಆ್ಯಂಡ್ ವೈಟಾ ಕಲರಾ ಅನ್ನೋದು, ಆ ಕಲರ್ ಪ್ಯಾಲೆಟ್ ಮೊದಲು ಡಿಸೈಡ್ ಆಗಬೇಕಾಗ್ತದೆ. ಆ ಥರ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಯಾಕೆ ಅಷ್ಟು ಪವರ್ಫುಲ್ ಆಗಿತ್ತು ಅಂತಂದರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಗ್ರೇ. ಆ ಗ್ರೇ ಇದೆಯಲ್ಲ, ಇಟ್ ಈಸ್ ನಾಟ್ ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಎರಡು ಅಲ್ಲ ಅದು. ಬ್ಲ್ಯಾಕ್ ಆ್ಯಂಡ್ ವೈಟಿನ ಮಧ್ಯೆ ಸಾವಿರಾರು ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಗ್ರೇಗಳಿರ್ತಿತ್ತು. ಆ ಗ್ರೇ ಎಷ್ಟು ಮಿಸ್ಟ್ರಿ ಆ್ಯಡ್ ಮಾಡ್ತಿತ್ತು ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ಸ್ಗೆ, ನೀವು ಕಲ್ಪನೆನೂ ಮಾಡ್ಕೊಳಕ್ಕೆ ಆಗದೇ ಇರೋ ಲೆವೆಲಿಗೆ ಅದರಲ್ಲಿ ಒಂದು ಮಿಸ್ಟ್ರಿ ಇರ್ತಿತ್ತು. ಆ ಮಿಸ್ಟ್ರಿ ಯಾವಾಗ ಫಿನಿಷ್ ಆಗೋಯ್ತು ಅಂತಂದರೆ, ಕಲರಲ್ಲಿ ನೀವು ಎಲ್ಲವೂ ಇದ್ದಿದ್ದಾಗೆ ನೋಡಿದಾಗ ಏನಾಗುತ್ತೆ ಆಗುತ್ತೆ ಅಂದರೆ, ಒಂದು ಕತ್ಲೆಯಲ್ಲಿ ನಿಮಗೆ ಕತ್ಲೆ ಅಂದ ತಕ್ಷಣ ಎಲ್ರಿಗೂ ಅನಿಸೋದು ಒಂದು ಮಿಸ್ಟ್ರಿ, ಭಯ ಮತ್ತು ಏನೋ ಇರ್ಬೋದೇನೋ ಅಲ್ಲಿ ಅನ್ನೋ ಒಂದು ಭಯ ಇರುತ್ತಲ್ವ. ಆ ಥರದ್ದು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಒಂದು ಮಿಸ್ಟ್ರಿ ಕ್ರಿಯೇಟ್ ಮಾಡ್ತಿತ್ತು. ಈ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಈ ಕಲರಲ್ಲಿ ಏನಾಗ್ತಿತ್ತು ಅಂತಂದರೆ, ಎವ್ರಿಥಿಂಗ್ ಈಸ್ ಓಪನ್ಡ್. ನಿಮಗೇನಾಗ್ತಿತ್ತು ಅಂದರೆ ಸಾಕು, ಈ ಕಲರಲ್ಲಿ ನಿಮಗೆ ಓಪನ್ ಆಗಿದ್ದ ಕೂಡಲೇ ನಿಮಗೆ ಧೈರ್ಯ ಬರ್ತಿತ್ತು ಮತ್ತು ಏನು ಇಲ್ಲಪ್ಪ ಎಲ್ಲ ಎವ್ರಿಥಿಂಗ್ಸ್ ಕ್ಲೀನ್ ಅನ್ನೋದು. ಅಂದರೆ ಈ ನಾನು ಹೇಳ್ತಿರೋದು ಸರ್ಫೇಸ್ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ. ಟೆಕ್ನಿಕಲಾಗಿ ಹೇಳಬೇಕು ಅಂತಂದರೆ, ಟು ಡೂ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್, ಬ್ಲ್ಯಾಕ್ ಆ್ಯಂಡ್ ವೈಟ್ ವಾಸ್ ದಿ ಆ್ಯಪ್ಟ್ ಫಾರ್ ಸ್ಟೋರಿ ಟೆಲ್ಲಿಂಗ್. ಕಲರಲ್ಲಿ ಏನಾಯಿತು ಅದು ಡೈಲ್ಯೂಟ್ ಆಗೋಯ್ತು. ಅದು ನೀವು ಮತ್ತೆ ಆ ಒಂದು ರೇಷಿಯೋ ಅಂದರೆ ನೀವು ಲೈಟಿಂಗ್ ರೇಷಿಯೋನ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಏನು ಮಾಡ್ತಿದ್ರಿ, ಆ ರೇಷಿಯೋ ಕಲರಲ್ಲಿ ಹಿಡಿಬೇಕಾದ್ರೆ ಬಹಳ ವರ್ಷಗಳು ಬೇಕಾಯಿತು. ಸೊ ಹಾಗಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ವಾಸ್ ವೆರಿ ಪವರ್ಫುಲ್. ಮತ್ತೊಂದು ಹೇಳಬೇಕು ಅಂತಂದರೆ, ಇವತ್ತಿಗೂ ನಾವು ಕಲರ್ ಫೋಟೋಗ್ರಫಿ ಮಾಡಬೇಕು ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟನ್ನು ಕಲರ್ ಪ್ಯಾಲೆಟ್ಸ್ನ ಇಟ್ಕೊಂಡೇ ನಾವು ಜಡ್ಜ್ಮೆಂಟ್ ತೊಗೊಳ್ಳೋದು. ನಮ್ಮ ಸ್ಕಿನ್ ಏನಿದೆ, ನಮ್ಮ ಸ್ಕಿನ್ನನ್ನು ಬಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮಿಡ್ ಗ್ರೇಗೆ ಮಧ್ಯದ ಗ್ರೇ ಏನಿದೆ ಅದಕ್ಕೆ ಅಂತ ಹೋಲುತ್ತೆ ಇದು. ಸೊ ಬ್ಲ್ಯಾಕ್ ಮತ್ತು ವೈಟು ಎರಡು ಎಕ್ಸ್ಟ್ರೀಮ್. ಬ್ಲ್ಯಾಕ್ ಬಂದು ಟೋ ಅಂತ ಕರಿತೀವಿ ನಾವು, ವೈಟ್ ಬಂದು ಶೋಲ್ಡರ್ ಅಂತ ಕರಿತೀವಿ. ಈ ಟೋ ಮತ್ತು ಶೋಲ್ಡರ್ ಮಧ್ಯ ಇರೋದು ಬಂದು ಗ್ರೇ. ಆ ಗ್ರೇನೇ ನಮ್ಮ ಎಲ್ಲರ ಸ್ಕಿನ್ನು. ಆ ಗ್ರೇ ಕರೆಕ್ಟ್ ಆಗಿತ್ತು ಅಂದರೆ ನಿಮ್ಮ ಸ್ಕಿನ್ ಟೋನ್ ಕರೆಕ್ಟ್ ಇದೆ ಅಂತ ಅರ್ಥ. ಅಂದರೆ ಕಲರ್ ಫೋಟೋಗ್ರಫಿನಲ್ಲಿ ನಾವು ಹೇಳೋದು. ಅದಕ್ಕೆ ನಾವು ಕಲರ್ ಫೋಟೋಗ್ರಫಿ ಮಾಡಬೇಕಾದ್ರೆ ಇವರು ಕಪ್ಪಗಿದಾರ ಬೆಳ್ಳಗಿದಾರ ಅಂತ ಗೇಜ್ ಮಾಡೋದಕ್ಕೂ ಮುಂಚೆ ಆ ವೆಟ್ರೋಸ್ಕೋಪ್ನಲ್ಲಿ ನಾವು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಆ ಸ್ಕಿನ್ನನ್ನು ಗ್ರೇ ಎಕ್ಸ್ಪೋಜರ್ ತೊಗೊಂಡು ನಿಲ್ಲಿಸ್ತಿದ್ವಿ ನಾವು. ಅಂದರೆ ಗ್ರೇ ಲೆಫ್ಟ್ ಟು ರೈಟು ಹೋಗ್ಬಿಟ್ರೆ ಅಂಡರ್ ಎಕ್ಸ್ಪೋಜರ್ ಇಲ್ಲ ಓವರ್ ಎಕ್ಸ್ಪೋಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ಕಿನ್ ವಾಸ್ ಕನ್ಸಿಡರ್ಡ್ ಆ್ಯಸ್ ಗ್ರೇ. ಸೊ ಇಟ್ ವಾಸ್ ಅ ಗ್ರೇಟ್ ಯೂಸ್ಫುಲ್ ಟೂಲ್ ಫಾರ್ ಆಲ್ ದ ಸಿನಿಮಾಟೋಗ್ರಾಫರ್ಸ್. ನೀವು ಫೋಟೋಗ್ರಫಿಯಿಂದಾಗ ಫೋಟೋಜೆನಿಕ್ ಫೇಸ್ ಅಂತ ಹೇಳ್ತೀವಿ. ಫೋಟೋಜೆನಿಕ್ ಫೇಸ್ ಅಥವಾ ಫೋಟೋಜೆನಿಕ್ ಆ್ಯಕ್ಟರ್ ಈ ಥರ ಇದು ಬರುತ್ತೆ. ಅಥವಾ ಫೋಟೋಜೆನಿಕ್ ಅಲ್ಲದೆ ಇರೋಂಥ ವ್ಯಕ್ತಿಗಳನ್ನು ಆ್ಯಕ್ಟ್ ಮಾಡ್ತಾರಾ, ಹೇಗದು? ಫೋಟೋಜೆನಿಕ್ ಅನ್ನೋದು ಯಾವ ರೀತಿ ಅಂದರೆ, ಅದೊಂದು ಅಳತೆ. ಇವಾಗ ಯಾರನ್ನಾದ್ರೂ ಫಾರಿನ್ ಕಂಟ್ರೀಸಲ್ಲಿ ಯಾರನ್ನಾದ್ರು ಆಡಿಷನ್ ಮಾಡಬೇಕು ಅಂದರೆ ಅವ್ರು ಫೋಟೋಜೆನಿಕ್ ಆಗಿ ಇದಾರಾ ಇಲ್ವಾ ಅನ್ನೋದೆಲ್ಲ ಲೆಕ್ಕ. ಅಲ್ಲಿ ಅವರು ಮಾಡೆಲ್ನೆಲ್ಲ ಮಾಡೋಕ್ಕೆ ಹೋಗ್ತಾ ಇರೋದು. ಅವ್ರು ಈಸ್ ಅನ್ ಆ್ಯಕ್ಟರ್. ಈಸ್ ಈ ಸೂಟಬಲ್ ಫಾರ್ ದಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಅಂತ ಒಬ್ಬ ಡೈರೆಕ್ಟರ್ ಇಮ್ಯಾಜಿನ್ ಮಾಡ್ಕೊಳ್ತಾನೆ. ಒಬ್ಬ ಕಪ್ಪುಗೆ ಕೊಳಕಾಗಿರ್ಬೇಕು, ಒಬ್ಬ ಭಿಕ್ಷುಕನಾಗಿರ್ಬೇಕು ಅಂತಂದ್ರೆ, ಬೆಳ್ಳಿಗಿರೋರನ್ನ ತಗೊಂಡೋಗಿ ನೀವು ಕಪ್ಪುಗೆ ಮಾಡಿದ್ರೆ ಯು ಟ್ರೈ ಟು ಮ್ಯಾನುಪ್ಯುಲೇಟ್ ಅಂತ. ಆ ಪಾತ್ರಕ್ಕೆ ಸೂಟ್ ಆಗೋ ಒಂದು ಮುಖ ಇದೆಯಲ್ಲ ನಮ್ಮೆಲ್ಲರ ಕಲ್ಪನೆಯಲ್ಲಿ, ಅವನೇ ಆ ಥರದ್ದು ಒಬ್ಬ ಬೇಕು ಅಂತಂದ್ರೆ ಸ್ವಲ್ಪ ವಿತ ಮೇಕಪ್ ನಾವು ಮಾಡಿ ಹತ್ತಿರ ತಗೊಂಡ್ಬಂದ್ರೆ ಅವನು ಆ ಪಾತ್ರಕ್ಕೆ ಸೂಟ್ ಆಗ್ತಾನೆ ಅವನು ಆಗಬೇಕು. ಇದು ಆ ಪಾತ್ರಕ್ಕೆ ಅನುಗುಣವಾಗಿ ಅವನ ಮುಖ ಭಾವನೆ ಮತ್ತು ಆ ಥರ ಒಂದು ಫೀಚರ್ಸ್ ಇರಬೇಕು. ಫೋಟೋಜೆನಿಕ್ ಅನ್ನೋದು ಇಟ್ ಈಸ್ ಅ ಮಾಡೆಲ್. ಅಂದರೆ ಏನಂತೀರಿ, ಒಂದು ಅನಾಟಮಿ ಸ್ಟಡಿ ಮಾಡ್ತೀವಿ. ಯೂಶಲಿ ನಾವು ಫೋಟೋಗ್ರಫಿಲಿ ಅನಾಟಮಿ ಸ್ಟಡಿ ಮಾಡ್ತೀವಿ. ಆ ಅನಾಟಮಿನಲ್ಲಿ ಹೇಗಿರುತ್ತೆ ಅಂದರೆ,
ಓವಲ್ ರೌಂಡ್ ಫೇಸ್, ಓವಲ್ ಫೇಸ್, ಸ್ಕ್ವಯರ್ ಫೇಸ್ ಇದೆ. ಈ ಥರದ್ದೆಲ್ಲ ಬೇರೆ ಬೇರೆ ಶೇಪ್ಗಳಿರ್ತವೆ ಒಂದೊಂದು ಮುಖಕ್ಕೆ. ಇದು ದೊಡ್ಡದಾಗಿದ್ದು ಇದು ಚಿಕ್ಕದಾಗಿ ಬಂದರೆ ಓವಲ್ ಫೇಸ್ ಅಂತ ಕರಿತೀವಿ. ಎಲ್ಲ ಒಂದು ಮುಖ ಗುಂಡಿಗೆ ಇದ್ದರೆ ಆ ಗುಂಡಿಗಿದ್ದ ಮುಖದಲ್ಲಿ ಇಲ್ಲ ಓವಲ್ ಫೇಸಲ್ಲಿ ಯಾವುದು ಫ್ರಂಟಲ್ಲಿದೆ, ಮೂವ್ ಫ್ರಂಟಲ್ಲಿ ಇದೆಯಾ, ಕಣ್ಣು ಡೀಪ್ ಸೆಟ್ ಐಸಾ, ಪ್ರೊಟ್ರೂಡಿಂಗ್ ನೋಸಾ, ಫೋರ್ಹೆಡ್ ದೊಡ್ಡದಾಗಿದೆಯಾ, ಇದೆಲ್ಲವೂ ಈ ಕೂದಲು ಮತ್ತು ಈ ಚೀಕ್ ಬೋನ್ಸ್ ಏನಿದೆ ಇದೆಲ್ಲವೂ ಅಳತೆ. ಇದಕ್ಕೆ ನಾವು ಅನಾಟಮಿ ಸ್ಟಡಿ ಮಾಡ್ತೀವಿ. ಒಂದು ಅನಾಟಮಿ ಸ್ಟಡಿ ಮಾಡಬೇಕಾದ್ರೆ ಎಲ್ಲವೂ ಅಳತೆ ಆಗುತ್ತೆ. ಈ ಅಳತೆ ಒಳಗೆ ಇದಿದ್ರೆ ಅದಕ್ಕೆ ಇದು ಫೋಟೋಜೆನಿಕ್ ಅಂತ ನಾವು ಕರಿತೀವಿ. ಡೀಪ್ ಸೆಟ್ ಐಸ್ ಅಂದ್ರೆ ಕಣ್ಣು ಒಳಗೆ ಹೊಟ್ಟೋಗಿರುತ್ತೆ. ಎಷ್ಟೇ ಲೈಟಿಂಗ್ ಮಾಡಿದ್ರು ಅವ್ರ ಕಣ್ಣೇ ಕಾಣ್ತಿರ್ಲಿಲ್ಲ. ಅದಕ್ಕೆ ನಾವೇನ್ ಮಾಡ್ತಿದ್ವಿ, ಟಾಪ್ ಲೈಟಿಂಗ್ ಮಾಡ್ತಿರ್ಲಿಲ್ಲ. ಟಾಪ್ ಲೈಟಿಂಗ್ ಮಾಡಿದ್ರೆ ಇದರ ಶಾಡೋ ಇದ್ರೊಳಗೆ ಹೋಗ್ಬಿಟ್ಟು ಇನ್ನೂ ಕತ್ಲೆ ಕಾಣೋದು. ಅವ್ರಿಗೆ ಬೇಕು ಅಂತ ನಾವು 3/4 ಇಲ್ಲ ಹಾಫ್ ಲೈಟ್ ಮಾಡ್ತಿದ್ವಿ. ಅವಾಗ ಏನಾಗುತ್ತೆ, ಈ ಎರಡು ಕಣ್ಣುಗಳು ಕಾಣಲಿ ಅಂತ. ಅಂದ್ರೆ ಒಬ್ಬ ಎಕ್ಸ್ಪ್ರೆಸಿವ್ ಆಗಿ ಯಾವ್ದಾದ್ರು ಒಂದು ವಿಷಯ ಹೇಳಬೇಕು ಅಂತಂದ್ರೆ ಫೋಟೋಗ್ರಫಿಕ್ ಲ್ಯಾಂಗ್ವೇಜ್ ಅಲ್ಲಿ ಅವ್ರ ಕಣ್ಣುಗಳು ಕಾಣಬೇಕು ಕರೆಕ್ಟಾಗಿ. ಕಣ್ಣು ಮತ್ತು ತುಟಿ, ಅವರು ಮಾತಾಡೋದು ಮತ್ತು ಅವ್ರ ಕಣ್ಣ ಎಕ್ಸ್ಪ್ರೆಷನ್ ಏನಿದೆ, ನಿಮ್ಮ ಭಾವನೆಗಳನ್ನ ಶೋಕೇಸ್ ಮಾಡಬೇಕು ಅಂದರೆ ಯುವರ್ ಐಸ್ ಶುಡ್ ಬಿ ಲಿಟ್ ಪ್ರಾಪರ್ಲಿ ಅಂತ ಹೇಳೋರು. ಸೊ ಪ್ರತಿಯೊಬ್ಬ ಸಿನಿಮಾಟೋಗ್ರಫರು ಏನು ಮಾಡ್ತಾರೆ, ಅನಾಟಮಿನ ಸ್ಟಡಿ ಮಾಡ್ತಾರೆ. ಇವರು ಈ ಥರ ಇದೆ, ಈ ಥರ ಇದೆ, ಇವ್ರು ಲೈಟಿಂಗ್ ಮಾಡಿದ್ರೆ ಇವ್ರಿಗೆ ಚೆನ್ನಾಗಿರುತ್ತೆ, ಇವ್ರು ಲೈಟಿಂಗ್ ಮಾಡಿದ್ರೆ ಸ್ವಲ್ಪ ಕಷ್ಟ ನನಗೆ, ಅವರವರ ಒಪಿನಿಯನ್ ಕೊಡ್ತಾರೆ. ಆಗ ಸ್ಕಿನ್ ಟೋನ್ ಬೇರೆ ಆಗ್ತಿತ್ತು. ಒಂದು ಇವ್ರು ಬೆಳ್ಳಗಿದ್ದಾರೆ ಕಪ್ಪಗಿದ್ದಾರೆ ಅನ್ನೋದ ಮಾತ್ರದ ಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಆ ಥರ ನೋಡಿದರೆ ನಮ್ಮ ಇಂಡಿಯನಲ್ಲಿ ಫೋಟೋಜೆನಿಕ್ ಅನ್ನೋ ಲೆಕ್ಕಕ್ಕೆ ಬರೋದಿಲ್ಲ. ನಾಗೇಶ್ ಅಂತೂ, ತಾಯಿ ನಾಗೇಶ್ ಅಂತ ನಾವು ಕರಿತೀವಿ, ಅವ್ರಿಗೆ ಮುಖ ಎಲ್ಲ ಒಂಥರ ಅಮ್ಮ ಏನಂತ ಸಿಡಿಬಿಂದು ಮುಖ ಅದು. ಅವರು ಯಾವ ರೀತಿ ನೋಡಿದ್ರು ಅವರು ಅಂದವಾಗಿರ್ತಿರ್ಲಿಲ್ಲ. ಆದರೆ ಅವ್ರು ಎಂಥ ದೊಡ್ಡ ಸೂಪರ್ ಸ್ಟಾರ್ ಆದ್ರು ಅಂದರೆ ಒಬ್ಬ ಹೀರೋಗಿಂತ ಜಾಸ್ತಿ ದುಡ್ಡು ತಗೊಳ್ತಾ ಇದ್ದಿದ್ದು, ಅಂದರೆ ರೆಮ್ಯುನರೇಷನ್ ತಗೊಳ್ತಿದ್ರು ಟಿಪ್ಟೂರ್ನವರು. ಹೌದು. ಮತ್ತೊಂದು ವಿಶೇಷ ಅಂತಂದರೆ ಅವರು ಎಷ್ಟು ಟ್ಯಾಲೆಂಟೆಡ್ ಅಂದರೆ ಅವ್ರ ಟ್ಯಾಲೆಂಟ್ ಟಾಪಲ್ಲಿ ಇರ್ತಿತ್ತು. ಅವ್ರ ಮುಖ ಮತ್ತೊಂದು ಇದೆಲ್ಲವೂ ಅವ್ರ ಟ್ಯಾಲೆಂಟ್, ಅವ್ರು ಏನು ಪರ್ಫಾರ್ಮ್ ಮಾಡ್ತಿದ್ರಲ್ಲ ಅದಕ್ಕೆ ಪ್ಲಸ್ ಮಾಡ್ಕೊಳ್ತಿದ್ರು. ಸೊ ಆ ಥರ ಇಂಡಿಯಾನಲ್ಲಿ ಕಪ್ಪಗಿರೋದು ಬೆಳ್ಳಗಿರೋದು ಇದೆಲ್ಲ ಲೆಕ್ಕಕ್ಕೆ ಬರಲ್ಲ. ರಜನಿಕಾಂತ್ ಬಿಗಿನಿಂಗ್ ಡೇಸಲ್ಲಿ ಮೂನ್ರು ಮುಡ್ಚಿ ಆ ಸಿನಿಮಾದಲ್ಲಿ ಹೇಗಿದ್ರು, ಅವ್ರು ನೋಡೋಕೆ ಯಾರು ಏನಯ್ಯ ಹಂಗಿದ್ದಾನೆ, ಅವನು ಯಾರು ವಿಲ್ಲನ್ ಇದ್ದಂಗಿದ್ದಾನೆ ಅಂತ ಹೇಳೋರು. ಇವತ್ತು ದಿ ಸೇಮ್ ಮ್ಯಾನ್ ಇವತ್ತು ಏಷ್ಯಾನೇ ಕೊಂಡಾಡ್ತಾ ಇದೆ. ಆ ರೇಂಜಿಗೆ ಅವರು ಸ್ಟಾರ್ಡಮ್ ಬೆಳೆಸ್ಕೊಂಡು ಬಂದರು ಅಂದರೆ ಅವ್ರ ಮೈನಸ್ನ್ನೇ ಅವ್ರು ಪ್ಲಸ್ ಮಾಡ್ಕೊಳ್ತಾ ಬಂದರು ಅದನ್ನು. ಸೊ ದೇರ್ ಇಸ್ ಅನ್ ಅದರ್ ವೇ, ಒನ್ ಮೋರ್ ಆ್ಯಂಗಲ್ ಟು ಕಲ್ಚರ್ ಯುವರ್ ಸೆಲ್ಫ್. ನೀವು ನಿಮ್ಮ ನೆಗೆಟಿವ್ನ ನೀವು ಪಾಸಿಟಿವ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಒಂದು ಆರ್ಟ್ ಅದು. ಸೊ ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಸೊ ಆ ಪಾತ್ರಕ್ಕೆ ಬೇಕಾದ ಕ್ಯಾರೆಕ್ಟರ್ ಬೇಕೇ ಹೊರತು ಫೋಟೋಜೆನಿಕ್ ಆರ್ಟಿಸ್ಟ್ ಬೇಕು ಅನ್ನೋದಲ್ಲ. ಆ ಥರ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲೂ ಅಷ್ಟೇ ಎಂತೆಂಥ ಹೀರೋಗಳು ಯಾವ್ಯಾವ ರೀತಿ ಯಾವ್ಯಾವ ಫೇಸ್ ಇಟ್ಕೊಂಡು ಫ್ರಂಟ್ ಲೈನಿಗೆ ಬಂದಿದ್ದಾರೆ. ಇಟ್ಸ್ ನಥಿಂಗ್ ಬಟ್ ಪ್ಯೂರ್ಲಿ how talented you are, how with your limited skills, how you can do it, or with your hidden talent, what best you can give ಅನ್ನೋದು ನಿಮ್ಮೊಳಗಿರ್ಬೇಕು. ಆ್ಯಕ್ಚುಲಿ ಒಬ್ಬ ಡೈರೆಕ್ಟ್ರಿಗೂ ಅದು ಗೊತ್ತಾಗಬೇಕು. ಒಬ್ಬ ಡೈರೆಕ್ಟ್ರ್ ಕತೆ ಹೇಳ್ತಾರೆ, ಒಂದು ಸಿನಿಮಾದ ಕತೆ ಹೀಗಿದೆ ಅಂತ ಹೇಳ್ತಾರೆ. ಆ ಕತೆ ಹೀಗಿದೆ ಅಂತ ಹೇಳಿದ ಮೇಲೆ ನಮ್ಮ ಮನಸ್ಸಿಗೆ ಬರುವಂಥದ್ದು ಏನು ಅಂತಂದರೆ ಲುಕ್ ಆ್ಯಂಡ್ ಫೀಲು. ಈ ಕತೆಗೆ ಈ ಥರ ಒಂದು ಲುಕ್ ಆ್ಯಂಡ್ ಫೀಲ್ ಮಾಡಿದರೆ ನಾನು ಆ ಡೈರೆಕ್ಟರ್ ಹೇಳಿದ ಕತೆಗೆ ಹತ್ತಿರವಾಗಿ ನಾನು ಕತೆ ಹೇಳ್ಬೋದು ಅವ್ರ ಜೊತೆಗೆ. ಅಂದರೆ ಡೈರೆಕ್ಟರ್ ಹೇಳಿದ ಕತೆಗೆ ನಾವು ಅನುಗುಣವಾಗಿ ನಮ್ಮ ಸಿನಿಮಾಟೋಗ್ರಫಿ, ಲೈಟಿಂಗು, ನಮ್ಮ ಕ್ಯಾಮ್ರಾ ಕ್ರ್ಯಾಂಕಿಂಗ್ ಏನಂತೀವಿ, ಇವೆಲ್ಲವೂ ಬ್ಲೆಂಡ್ ಆಗಬೇಕು. ಆಗ ಏನಾಗ್ತದೆ, ವಿ ಆರ್ ಇನ್ ಸಿಂಕ್ರನೈಸೇಷನ್ ವಿತ್ ದ ಸ್ಟೋರಿ ಆ್ಯಂಡ್ ದ ಡೈರೆಕ್ಟರ್. ಹಾಲಿವುಡಲ್ಲಿ ಒಂದು ಕತೆ ಸೇಯಿಂಗ್ ಇದೆ, ಎವ್ರಿಬಡಿ ಶುಡ್ ಟೆಲ್ ದಿಸ್ ಡೈರೆಕ್ಟರ್ ಸ್ಟೋರಿ ಅಂತ. ನಂದೊಂದು ಕತೆ ಇರುತ್ತೆ, ಅದಕ್ಕೆ ನನ್ನ ಕತೆ ನಾನು ಹೇಳ್ಬಾರ್ದು, ಡೈರೆಕ್ಟರ್ ಕತೆನ ನಾನು ಹೇಳಬೇಕು. ಅಂದರೆ ನಾನು ಡೈರೆಕ್ಟರ್ನ ಮಿರರ್ ಆಗಬೇಕು. ಅವ್ರು ಹೇಳಿದ್ದನ್ನ ನಾನು ಹಂಗೆ ಒಂದು ಮಿರರ್ ಥರ ವಾಪಸ್ ಕೊಡಬೇಕು. ಹೇಗೆ ಸಿನಿಮಾಟೋಗ್ರಫಿ ಮುಖಾಂತರ ನಾನು ಒಬ್ಬ ಮಿರರ್ ಆಗಬೇಕು. ನನ್ನ ಕತೆ ನಾನು ಹೇಳೋದಲ್ಲ, ಒಬ್ಬ ಡೈರೆಕ್ಟರ್ ಹೇಳಿದ್ದನ್ನು ಸಿನ್ಸಿಯರ್ ಆಗಿ ಅದನ್ನು ತಲೆಗೆ ಹಾಕ್ಕೊಂಡು ನಾನು ಒಬ್ಬ ಮಿರರ್ ಆಗಿ ಅವ್ರಿಗೆ ವಾಪಸ್ ಕೊಡಬೇಕು.